ಫೈನ್. ವೆಂಕಟೇಶ್ ನಾಯ್ಕ್ ಸರ್, ಒಂದು ಪ್ರಶ್ನೆ ಇತ್ತು ನನಗೆ. ಈ ಇರಾನ್ ಅವರು ನೌಕಾ ಸೇನೆ ವಿಚಾರದಲ್ಲಿ ಇವರು ಹೇಗೆ, ಅಲ್ಲಿಯೂ ಕೂಡ ಕ್ಷಿಪಣಿ ತಂತ್ರಜ್ಞಾನವನ್ನೇ ಬಳಸ್ಕೊಳ್ಬೇಕು, ಇರಾನ್ ಬಂದರುಗಳಿಂದ ಹಾಕ್ತಾರೋ, ಸ್ವಲ್ಪ ಹಿಂಭಾಗದಿಂದ ಮಾಡ್ತಾರೋ, ಅಲ್ಲಿಂದಾನು ಒಂದು ವೇಳೆ ವಾರ್ ಮಾಡುವುದಾದರೆ ಅಮೆರಿಕ ಶಿಪ್ ಟಾರ್ಗೆಟ್ ಮಾಡಿಕೊಳ್ಳುವುದೇ ಆದರೆ ಇವ್ರ ತಂತ್ರ ಹೇಗಿರ್ತವೆ ಇರಾನ್ದು ಅಂತ? ಇದಕ್ಕಿಂತ ಮೊದಲು ನಾವು ಡಿಸ್ಕಸ್ ಮಾಡಿದ್ವಲ್ಲ, ಇದ್ರದ್ದು ಏನಂತಂದ್ರೆ ಇರಾನ್ದು ಸ್ಟ್ರಾಟಜಿ ಏನಪ್ಪ ಅಂದ್ರೆ ಆಸ್ ಫಾರ್ ಆಸ್ ನೇವಿ ಇಸ್ ಕನ್ಸರ್ನ್ಡ್, ಮಸ್ಕಿಟೋ ಫೌಸ್ ಅಂತ ತಿಳ್ಕೊಂಡು, ಮಚ್ಚರ್ ಫೌಸ್ ಅಂದ್ರೆ ಒಂದು ದೊಡ್ಡ ಶಿಪ್ ಬದಲು ಸಣ್ಣ ಸಣ್ಣ ದೋಣಿಗಳು ವಿಚ್ ಏನಪ್ಪಾ ಅಂತಂದ್ರೆ ಒಂದು ಟನಲ್ ದಿಂದ ಮೂವ್ಮೆಂಟ್ ಮಾಡಬೇಕು. ಅಗದಿ ಹೈ ಸ್ಪೀಡ್ ಏನಪ್ಪಾ ಅಂದ್ರೆ ನಾರ್ಮಲ್ ಶಿಪ್ ಮೂವ್ಮೆಂಟ್ ಮ್ಯಾಕ್ಸಿಮಮ್ 60 km/h ಇರ್ತದೆ. ಬಟ್ ಇವು ಸ್ಪೀಡ್ ಬೋಟ್ಸ್ ಏನ್ ಇರ್ತಾವಲ್ಲ, ಇವು 165 ದಿಂದ 180 km ಸ್ಪೀಡ್ ದಲ್ಲಿ ಇದು ಹೋಗ್ತಾ ಇರ್ತವೆ. ಅಂದ್ರೆ ಒಂದು ಸೈಡ್ ಕ್ವಾಲಿಟಿ, ಒಂದು ಸೈಡ್ ಕ್ವಾಂಟಿಟಿ. ಇರಾನ್ ಈಗ ಏನಂತಂದ್ರೆ ವಾರ್ಫೇರ್ ಅವ್ರು ನೋಡ್ತಾ ಹೋದ್ರೆ ದೇ ಹ್ಯಾವ್ ಇನ್ವೆಸ್ಟೆಡ್ ಮೋರ್ ಆನ್ ಕ್ವಾಂಟಿಟಿ ದೆನ್ ಆನ್ ಕ್ವಾಲಿಟಿ. ನೀವು ಶಹೀದ್ ಡ್ರೋನ್ ತಗೊಳ್ರಿ, ಶಹೀದ್ ಡ್ರೋನ್ ಏನಪ್ಪಾ ಅಂದ್ರೆ ಕೇವಲ ಇಂಡಿಯನ್ ಕರೆನ್ಸಿಯಲ್ಲಿ ಮಾತಾಡ್ಬೇಕಂತಂದ್ರೆ 20 ಲಕ್ಷದ ಡ್ರೋನ್ ಹೊಡೆದ ಇದನ್ನ ಬಿಟ್ಟು ಆಮೇಲೆ ಏನಪ್ಪಾ ಅಂದ್ರೆ ಅವ್ರದ್ದು 2 ಕೋಟಿ ಕಾಸ್ಟ್ ಆಗ್ತಕ್ಕಂತ ಮಿಸೈಲ್ ವೇಸ್ಟ್ ಮಾಡಿಸ್ತಾರೆ. ಅದ್ರಂಗ ಈಗ ಜಸ್ಟ್ ಲೈಕ್ ಒಂದು ಇನ್ನೋವಾ ಗಾಡಿ ಮತ್ತೆ ಫೆರಾರಿ 2 ಡಿಕ್ಕಿ ಹೊಡೆದಪ್ಪ ಅಂದ್ರೆ ಸಾಯೋದು ಮಾತ್ರ 2, ಒಂದ್ ಕಡೆ ಬರೀ ಕೇವಲ 20 ಲಕ್ಷ ಲಾಸ್ ಆಯ್ತು, ಇನ್ನೊಂದ್ ಕಡೆ 3 ಕೋಟಿ ಲಾಸ್ ಆಯ್ತು. ಅದೇ ತರ ನೇವಿಯಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇವು ಸ್ವಾರ್ಮ್ ಬೋಟ್ಸ್ ಅಂತ ಏನಿದೆಯಲ್ಲ, ಸ್ವಾರ್ಮ್ ಇದರಿಂದ ಇದು ಹಿಟ್ ಅಂಡ್ ರನ್ ಅಂತಕೊಂಡು ದೇ ಆರ್ ಇನ್ ಮ್ಯಾಕ್ಸಿಮಮ್ ನಂಬರ್ಸ್, ಪ್ಲೆಂಟಿ ಆಫ್ ಏನಪ್ಪ ಅಂತಂದ್ರೆ ಮತ್ತೆ ಅಲ್ಲಿಂದ ಒಂದು ಡ್ರೋನ್ ಇದೆ, ಅಂಡರ್ ವಾಟರ್ ಡ್ರೋನ್ ಇದೆ. ಸೊ ಈ ತರ ಆಗಿ ಅವ್ರದ್ದು ಡ್ರೋನ್ ಟೆಕ್ನಾಲಜಿ ಅಂದ್ರೆ ಇಟ್ ಇಸ್ ಅ ಕ್ವಾಂಟಿಟಿ ಓವರ್ ಕ್ವಾಲಿಟಿ. ಅಂದ್ರೆ ನಮ್ಗೆ ಕೋಟ್ಯಾನುಗಟ್ಲೆ ಖರ್ಚು ಮಾಡ್ಕೊಂಡು ಒಂದು ದೊಡ್ಡ ಶಿಪ್ ತಯಾರು ಮಾಡೋ ಬದಲು ಅದೇ ಇನ್ವೆಸ್ಟ್ಮೆಂಟ್ ಮಾಡಿ ಇವೆಲ್ಲ ಸ್ವಾರ್ಮ್ ಬೋಟ್ಸ್ ಮತ್ತೇನಪ್ಪ ಅಂದ್ರೆ ಈ ಅಂಡರ್ ವಾಟರ್ ಟನಲ್ಸ್, ಅಂಡರ್ ವಾಟರ್ ಡ್ರೋನ್ಸ್, ಈ ಥೇರಿ ಮೇಲೆ ಏನ್ ಮಾಡ್ಬೇಕಂತಂದ್ರೆ ಒಂದು ಯಾವುದೇ ಒಂದು ಅಮೆರಿಕನ್ ಶಿಪ್ ಆಗಲಿ, ಈಜಿಪ್ಟ್ ಶಿಪ್ ಆಗಲಿ ಡಿಸ್ಟ್ರಾಯ್ ಮಾಡ್ಬೇಕಂದ್ರೆ ಅದ್ರದ್ದು ಕೆಪಾಬಿಲಿಟಿ ಎಷ್ಟು ಅಬ್ಸರ್ವ್ ಮಾಡ್ತಕ್ಕಂಥ ಕೆಪಾಬಿಲಿಟಿ ಇರ್ತದಾರ ಅದಕ್ಕಿಂತ ಜಾಸ್ತಿ ಡ್ರೋನ್ಸ್ ಕಳಿಸ್ಬಿಡೋದು, ಅದಕ್ಕಿಂತ ಜಾಸ್ತಿ ಬೋಟ್ಸ್ ಈ ಸುಸೈಡ್ ಬೋಟ್ಸ್ ಇವೆಲ್ಲ ಇದರಲ್ಲಿ ಅರ್ಧ ಕ್ಯಾಟಗರಿ ಸುಸೈಡ್ ಬೋಟ್ಸ್ ಇದೆ. ಅಗ್ದ ಸ್ಪೀಡ್ ಆಗಿ ಹೋಗ್ತಾವ, ಅದು ಟಾರ್ಗೆಟ್ ಸಮೀಪ ಬಂದ ಕೂಡಲೇ ದೇ ವಿಲ್ ಜಂಪ್ ಆಫ್ ದ ಏನಂತಂದ್ರೆ ಬೋಟ್ ಜಂಪ್ ಆಫ್ ಮಾಡ್ಕೊಂಡು ಇದು ತನ್ನಷ್ಟಾನೆ ಹೋಗಿ ಅಲ್ಲಿ ಪ್ರೀ ಡೆಸಿಗ್ನೇಟೆಡ್ ಟಾರ್ಗೆಟ್ ಏನಿರ್ತದ ಅಲ್ಲಿ ಹೋಗಿ ಹೊಡೆದು ಬಿಡ್ತಾವ. ಸೊ ಅವ್ರ ಟೆಕ್ನಾಲಜಿ ನೋಡಿದ್ರೆ ಹೌ ಟು ಸರ್ವೈವ್ ಏನಂತಂದ್ರೆ ಅದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಪ್ರಿಪರೇಷನ್ ಇದೆ. ಬಟ್ ಇಲ್ಲಿ ಏನಂತಂದ್ರೆ ಅಮೆರಿಕ ಅಲ್ಲಿ ಗಲ್ಫ್ ನೇಷನ್ಸ್ ಅಲ್ಲಿ ತಮ್ಮ ಏನಪ್ಪಾ ಅಂದ್ರೆ ಹಿಡ್ತಾ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ ಇದು ಆಲ್ಮೋಸ್ಟ್ ಇಟ್ ಇಸ್ ಲೈಕ್ ಏನಪ್ಪಾ ಅಂದ್ರೆ ವಾರ್ ಕಂಟಿನ್ಯೂಸ್ ಇದ್ದಂಗ. ಯಾಕಂದ್ರೆ ಎಕನಾಮಿಕ್ ವಾರ್ ಸ್ಟಾರ್ಟ್ ಆಗ್ತದೆ, ಎಲ್ಲ ಬ್ಲಾಕೆಡ್ ಏನಂತಂದ್ರೆ ಮಾಡಿಬಿಟ್ರೆ ಈಸಿ ಮೂವ್ಮೆಂಟ್ ಆಫ್ ಇರ್ಲಿಲ್ಲ ಅಂತಂದ್ರೆ ಯಾವ ತರ ಎಕನಾಮಿಕ್ ಗ್ಲೋಬಲ್ ಏನಪ್ಪಾ ಅಂದ್ರೆ ರಿಸೆಷನ್ ಬರ್ತದಲ್ಲ, ಐ ಥಿಂಕ್ ಅಮೆರಿಕ ಶುಡ್ ಗೋ ಬ್ಯಾಕ್. ಏನಂತಂದ್ರೆ ನೀವು ಏನಂತಂದ್ರೆ ಇರಾನ್ಗೆ ಹೇಳ್ಬಹುದು, ನೀವು ಯು ಕ್ಯಾನ್ ಪುಟ್ ಸರ್ಟನ್ ಕಂಡೀಷನ್ಸ್, ಬಟ್ ಅಲ್ಲಿ ಡಿಮಿಲಿಟರೈಸ್ ಆಗ್ಲೇಬೇಕು. ಎಲ್ಲಿವರೆಗೆ ಅಲ್ಲಿ ಡಿಮಿಲಿಟರೈಸ್ ಆಗ್ಲಿಲ್ಲ ಅಂತಂದ್ರೆ ಇಟ್ ಇಸ್ ಆಸ್ ಗುಡ್ ಆಸ್ ವಾರ್. ಇಟ್ ಇಸ್ ನಾಟ್ ಹ್ಯಾಪನಿಂಗ್ ಇನ್ ದ ಸ್ಕೈ ಬಟ್ ಇಟ್ ಇಸ್ ಹ್ಯಾಪನಿಂಗ್ ಇನ್ ದ ವಾಟರ್. ವೆಂಕಟೇಶ್ ನಾಯ್ಕ್ ಸರ್, ಈಗ ಅಮೆರಿಕದ ನೆಲೆಗಳು ಬೇರೆ ಬೇರೆ ಕಡೆ ಇದ್ದಾಗಲೇ ಇರಾನ್ ಅಂತ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಿಲ್ಲ. ಲಾಸ್ಟು ಜಾಸ್ತಿ ಇರಾನ್ಗಾಯ್ತಾ ಬೇರೆಯವ್ರಿಗಾಯ್ತಾ ಬೇರೆ ವಿಚಾರ, ತನ್ನ ಸುತ್ತಮುತ್ತ ದೇಶಗಳಲ್ಲಿ ಅಷ್ಟೊಂದು ಇದ್ದಾಗಲೇ ತಲೆ ಕೆಡಿಸ್ಕೊಳ್ಳಿಲ್ಲ ಅವರು. ಬಟ್ ಇದ್ಯಾಕೋ ಈ ಬ್ಲಾಕೇಡ್ ಅಂತ ಬಂದಾಗ, ಹೋರ್ಮುಜ್ ಅನ್ನೋ ವಿಚಾರಕ್ಕೆ ಬಂದಾಗ ಇರಾನ್ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ಯಾ, ಇಲ್ಲಿ ಆ ಥರ ಸನ್ನಿವೇಶ ಕಾಣಿಸ್ತಾ ಇದೆಯಾ ಅಂತ? ಇಲ್ಲ, ಒಂದು ತರ ಹೆಜ್ಜಂತೂ ಏನು ಹಿಂದೆ ಇಟ್ಟಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಜಾಗ್ರಫಿಕಲ್ ಲೊಕೇಶನ್ ಏನಪ್ಪ ಅಂದ್ರೆ ಇರಾನಿಗೆ ಒಂದು ಅಡ್ವಾಂಟೇಜ್ ಇದೆ. ಏನಂತಂದ್ರೆ ಇದುವರೆಗೆ ಸಿ ವಾಟರ್ಸ್ ಇಟ್ ಇಸ್ ಓಪನ್ ವಾಟರ್ಸ್, ಅದು ಕೇಳ್ತಾರಲ್ಲ, ಸಿ ಇಸ್ ಫಾರ್ ಫಿಶಸ್ ಅಂಡ್ ಸ್ಕೈ ಇಸ್ ಫಾರ್ ಬರ್ಡ್ಸ್ ಅಂತ ತಿಳ್ಕೊಂಡ. ಈಗ ಏನಪ್ಪಾ ಅಂದ್ರೆ ಇಟ್ ಶುಡ್ ನಾಟ್ ಬಿ ಫಾರ್ ಶಿಪ್ಸ್, ಇಟ್ ಇಸ್ ಶುಡ್ ನಾಟ್ ಬಿ ಫಾರ್ ಏರ್ ಕ್ರಾಫ್ಟ್ಸ್ ಅಂತ ತಿಳ್ಕೊಂಡು. ಬಟ್ ಈ ಯುದ್ಧ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಯಾವ ತರದ ಪ್ರಾಬ್ಲಮ್ ಇದ್ದಿದ್ದಿಲ್ಲವಲ್ಲ, 40 ವರ್ಷದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಯಾವಾಗ ಯುದ್ಧ ಸ್ಟಾರ್ಟ್ ಮಾಡಿದ ಕೂಡಲೇ ಯು ಕ್ಯಾನಾಟ್, ಈಗ ಏನಂತಂದ್ರೆ ಯುದ್ಧ ಸ್ಟಾರ್ಟ್ ಮಾಡೋರು ನೀವು, ಆಮೇಲೆ ಕಂಡೀಷನ್ಸ್ ಹಾಕೋರು ನೀವು. ಸೊ ಅದ್ರ ಸಲುವಾಗಿ ಇರಾನ್ ಏನಪ್ಪಾ ಅಂದ್ರೆ ಇರಾನ್ ಸ್ಟ್ರಾಟಜಿ ಏನಿದಪ್ಪ ಅಂದ್ರೆ ವಾರ್ ತುಂಬ ಸ್ಟಾರ್ಟ್ ಕರೋಕೆ ಬಂದ್ ಹಮ್ ಕರಂಗೆ ಅಂತ ಯಾವ ತರ ಏನಪ್ಪಾ ಅಂದ್ರೆ ನಾವು ಇದನ್ನ ಸ್ಟಾಪ್ ಮಾಡ್ತೀವಿ, ನಮ್ ಕಂಡೀಷನ್ಸ್ ಮೇಲೆ ಬಂದಾಗುತ್ತೆ. ಸೊ ಫಾರ್ ದಟ್ ಸಾಮ್ ದಾಮ್ ದಂಡ್ ಭೇದ್ ಅಂತ ತಿಳ್ಕೊಂಡು ಯಾವ್ದು ಏನಂತಂದ್ರೆ ಯೂಸ್ ಮಾಡ್ಬೇಕು, ಎಲ್ಲ ಎವ್ರಿಥಿಂಗ್ ಇಸ್ ಜಾಯ್ಸ್ ಲಡಾಯಿ ಮೇ.
ಫೈನ್. ಥ್ಯಾಂಕ್ ಯು ವೆಂಕಟೇಶ್ ನಾಯ್ಕ್ ಸರ್, ಥ್ಯಾಂಕ್ ಯು KR ಸರ್, ಥ್ಯಾಂಕ್ ಯು ಪ್ರಭಾಕರ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ವೆಯ್ಟ್ ಮಾಡೋಣ. ಕದನ ವಿರಾಮ ಒಂದು ಕಡೆ ಅನಿರ್ದಿಷ್ಟ ಅವಧಿಯವರೆಗೆ ಮುಂದುವರಿತಾ ಇದೆ. ಆದರೆ ಬ್ಲಾಕೇಡ್ ಅನ್ನೋ ವಿಚಾರ ಬಂದಾಗ ಇರಾನನ್ನು ಆರ್ಥಿಕವಾಗಿ ಕಟ್ಟು ಹಾಕಬೇಕು. ಇರಾನ್ಗೆ ಬಾಹ್ಯ ಜಗತ್ತಿನ ಕಡೆಯಿಂದ ಯಾವ ಸಂಪರ್ಕವೂ ಸಿಗಬಾರದು, ಏನೇ ಸಪ್ಲೈ ಆಗಬಾರ್ದು. ಇರಾನ್ನಲ್ಲಿ ಉತ್ಪತ್ತಿಯಾದಂಥ ತೈಲ ಕೂಡ ಹೊರ ಜಗತ್ತಿಗೆ, ಹೊರ ದೇಶಗಳಿಗೆ ಹೋಗಬಾರದು. ಈ ನಿಯಮದಲ್ಲಿ ಸದ್ಯಕ್ಕೆ ಅಮೆರಿಕ ಇದೆ. ಇದೇ ನಿಯಮ ಇಟ್ಕೊಂಡು, ಹೊರ್ಮುಜಲ್ಲಿ ಇದೇ ಸ್ಥಿತಿ ಇಟ್ಕೊಂಡು ತುಂಬ ದಿನಗಳವರೆಗೆ ಜಗತ್ತು ಸಾಗುವುದಕ್ಕೆ ಸಾಧ್ಯನೇ ಇಲ್ಲ. ಈ ಹೊರ್ಮುಜ್ ಎಫೆಕ್ಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಮಗೆ ಇನ್ನೆರಡು ತಿಂಗಳುಗಳ ಕಾಲ ಹೊರ್ಮುಜ್ ಇದೇ ಕಂಡೀಷನಲ್ಲಿದ್ದರೆ ಜಾಗತಿಕ ಆರ್ಥಿಕ ಹಿಂಜರಿತಕ್ಕೆ ಇಡೀ ವಿಶ್ವ ಬಹಳ ಹತ್ತಿರ ಆಗುತ್ತೆ. ಈಗ ಆಲ್ರೆಡಿ ನಾವು 8ನೇ ವಾರದಲ್ಲಿ ಇದ್ದೀವಿ ಅಂತ ಹೇಳಿ. ಸೊ ಮುಂದಿನ ದಿನಗಳಲ್ಲಿ ಬ್ರಿಟನ್ನಲ್ಲಿ ಏನಾದರೂ ಒಂದು ಮೀಟಿಂಗ್ ನಡೆದು ಏನಾದರೂ ಆಗುತ್ತಾ, ಬೇರೆ ಯಾವ್ದಾದ್ರು ದೇಶಗಳನ್ನಷ್ಟು ಪ್ಲ್ಯಾನ್ ಮಾಡ್ಕೊಳ್ತಾವ, ಅಥವಾ ಅಮೆರಿಕಾನೇ ಹಿಂದೆ ಸರಿಯೋ ಪರಿಸ್ಥಿತಿ ಬರುತ್ತಾ, ಇಸ್ರೇಲ್ ಹಠ ಗೆಲ್ಲುತ್ತಾ, ಇರಾನ್ ಕೂಡ ಇದಕ್ಕೆ ಪ್ರತಿತಂತ್ರವನ್ನು ಹೂಡದೆ ಬಿಡುತ್ತಾ, ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.